ಎಲ್ಲರಿಗೂ ನಮಸ್ಕಾರ. ಕಳಸ ಕುಕ್ಕಿಂಗ್ಗೆ ಸ್ವಾಗತ. ಈ ದಿನ ನಾವು ಯಾವತ್ತಾದರೂ ಏನಾದರೂ ಎಮರ್ಜೆನ್ಸಿ ಇದ್ದಾಗ ಅಥವಾ ಮನೆಯಲ್ಲಿ ಏನಪ್ಪ ಅಡುಗೆ ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ಯಾವುದೇ ಥರದ ಬೇಳೆ ತರಕಾರಿ ಇಲ್ದಿರನ್ನು ಸಿಂಪಲ್ಲಾಗಿ 2 ಟೊಮೊಟೊ ಸಾಂಬಾರು ಈರುಳ್ಳಿ ಇದ್ದರೆ ಸಾಕು, ಸೂಪರಾಗಿರುವಂಥ ಈರುಳ್ಳಿ ಸಾಂಬಾರು ಮಾಡೋದು ನೋಡೋಣ. ನೋಡಿ, ಇದಕ್ಕೆ ಫಸ್ಟು ಒಂದು ಜಾರ್ ತಗೊಂಡು ಸ್ವಲ್ಪ ಕೊತ್ತಂಬರಿ ಹಾಕಿ, ಸ್ವಲ್ಪ ಹುಣಸೆಹಣ್ಣು, 1 ಸ್ಪೂನಷ್ಟು ಕೊಬ್ಬರಿ, ಹಸಿ ಕೊಬ್ಬರಿ, 3 ಟೊಮೊಟೊನ ಹಾಕಿ ಚೆನ್ನಾಗಿ ಈ ಥರ ರುಬ್ಕೊಂಡು ಇಟ್ಕೊಳ್ಳಿ. ಇದಕ್ಕೆ ಸಾಂಬಾರು ಈರುಳ್ಳಿ ಹಾಕಿದ್ರೆ ಚೆನ್ನಾಗಿರೋದು, ಇಲ್ಲ ಅಂದರೆ ರೆಗ್ಯುಲರ್ ಈರುಳ್ಳಿನೂ ಬಳಸ್ಕೋಬೋದು. ಈಗ ಒಂದು ಪಾತ್ರೆ ಇಟ್ಟು 2 ಸ್ಪೂನ್ ಎಣ್ಣೆ, ಸ್ವಲ್ಪ ಸಾಸಿವೆ, ಜೀರಿಗೆ, ಹೆಚ್ಚಿರುವಂಥ ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ 4-5 ಕಟ್ ಮಾಡಿ ಹಾಕಿ, ಸ್ವಲ್ಪ ಕರಿಬೇವು, ನಾವು ಬಿಡಿಸಿಟ್ಕೊಂಡಿರುವಂಥ ಸಾಂಬಾರು ಇಲ್ಲೊಂದು 4 ಜನಕ್ಕೆ ಆಗೋಷ್ಟು ಮಾಡ್ತಿದ್ದೀನಿ. 1 ಕಪ್ಪಷ್ಟು ಈರುಳ್ಳಿನ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳಿ. ನೋಡಿ, ಈ ಥರ ತುಂಬ ಏನು ಇದು ಬಾಡಿಸ್ಬೇಕಾಗಿಲ್ಲ, 1-2 ನಿಮಿಷ ಕೈ ಆಡಿಸಿದ್ರೆ ಸಾಕಾಗುತ್ತೆ. ನೋಡಿ, ಈ ಥರ ಟ್ರಾನ್ಸ್ಪರೆನ್ಸಿ ಆದರೆ ಸಾಕಾಗುತ್ತೆ. ಇವಾಗ ನಾವು ರುಬ್ಬಿಟ್ಕೊಂಡಿರುವಂಥ ಪೇಸ್ಟನ್ನ ಹಾಕಿ, ಇಲ್ಲಿ ಈ ಪೇಸ್ಟ್ಗೆ ಇವಾಗ ಸದ್ಯಕ್ಕೆ ನೀರು ಹಾಕ್ತೀರಾ, ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗೋ ಥರ ಮಾಡಿ, ಹಂಗಾಗಿ ಆ ಟೊಮೊಟೊದು ಏನಾದರೂ ಸ್ವಲ್ಪ ಹಸಿ ವಾಸನೆ ಇದ್ದರೆ ಹೋಗುತ್ತೆ. ಈ ರೀತಿ ಫ್ರೈ ಆದಮೇಲೆ ಸ್ವಲ್ಪ ಉಪ್ಪು ಹಾಕಿ ಪ್ಲೇಟ್ ಮುಚ್ಚಿ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ನೋಡಿ, ಈ ಥರ ಎಣ್ಣೆ ಬಿಟ್ಕೊಳ್ಳೋಕ್ಕೆ ಸ್ವಲ್ಪ ಸ್ಟಾರ್ಟ್ ಆಗ್ತಿರ್ಬೇಕಾದ್ರೆ ಇಲ್ಲಿ ನಾವು ಇವಾಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಸಾಂಬಾರು ಪುಡಿ 1 ಸ್ಪೂನು, ಚಿಲ್ಲಿ ಪೌಡರ್ 1 ಸ್ಪೂನು, ಒಂದು ಸ್ವಲ್ಪ ಅರಿಶಿನ ಪುಡಿನ ಹಾಕಿ ಇನ್ನೊಂದು 2 ನಿಮಿಷ ಚೆನ್ನಾಗಿ ಎಣ್ಣೆ ತೇಲೋವರೆಗೂ ಮಿಕ್ಸ್ ಮಾಡಿ. ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಕಲಿಸಿದ ಮೇಲೆ ಇನ್ನೊಂದು 2 ನಿಮಿಷ ನೋಡಿ, ನೀವು ನೋಡ್ಬೋದು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡು ಬರ್ತಾ ಇದೆ. ಈಗ ನೀವು ಇಲ್ಲಿ 2 ಕೆಲಸ ಮಾಡ್ಬೋದು. ಇದನ್ನು ಬೇಕಾದ್ರೆ ಹಂಗೆ ಗಟ್ಟಿಯಾಗಿ ಇಟ್ಕೋಬೋದು, ಇಲ್ಲ ನೀರು ಆ್ಯಡ್ ಮಾಡಿ ಸಾಂಬಾರು ಥರ ಕುದಿಸ್ಕೋಬೋದು. ಇಲ್ಲಿ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೋಬೋದು, ನಿಮ್ಮ ಇಷ್ಟ. ಇವಾಗ ಒಂದು 10 ನಿಮಿಷ ಚೆನ್ನಾಗಿ ಕುದಿ ಬಂದವರೆಗೂ ಬೇಯಿಸ್ತಾ ಇದ್ದರೆ ಹಿಂಗಾಗುತ್ತೆ. ಈಗ ನೋಡಿ, ಇದಕ್ಕೆ ಏನಾದರೂ ಉಪ್ಪು ಏನಾದರೂ ಕಮ್ಮಿ ಇದ್ದರೆ ಈಗ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸಿಮ್ಮಲ್ಲಿಟ್ಟು ಸ್ವಲ್ಪ ಬೆಲ್ಲ 1 ಸ್ಪೂನು, ಕೊತ್ತಂಬರಿ, ತುರಿದಿಟ್ಕೊಂಡಿರುವಂಥ 1 ಕಪ್ಪು ಹಸಿ ಕೊಬ್ಬರಿನ ಹಾಕಿ ಸ್ಟವ್ ಆಫ್ ಮಾಡಿದ್ರೆ ಬಿಸಿ ಬಿಸಿ ಸಾಂಬಾರು ರೆಡಿಯಾಗಿದೆ. ಇದನ್ನು ನಾವು ಒಂದು ಪಲ್ಯ ಅಥವಾ ಒಂದು ಹಪ್ಪಳ ಜೊತೆ ತಿಂದರೆ ಸಾಕು, ಕಂಫರ್ಟಾಗಿರುತ್ತೆ. ನೋಡಿ, ನಾನಿಲ್ಲಿ ಬಿಸಿ ಬಿಸಿ ಅನ್ನ ಜೊತೆ ಸಾಂಬಾರು ಹಾಕಿ ಸ್ವಲ್ಪ ಸೊಪ್ಪಿನ ಪಲ್ಯ ಜೊತೆ ಸರ್ವ್ ಮಾಡ್ತಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ. ಥ್ಯಾಂಕ್ ಯು.